ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ನಮ್ಮ ಅಪ್ಪಾಜಿ ಎಳ್ನೀರೆಲ್ಲ ಕೆಡವಿದ್ರು, ನಿನ್ನೆ ಕೆಡವಿಸಿದ್ರು. ಹಾಗಾಗಿ ಮನೆಗೂ ಕೂಡ ಮನೆಯವ್ರಿಗೆಲ್ಲ ಎಳ್ನೀರು ತಂದಿದ್ರು. ಸೊ ಬೆಳಗ್ಗೆನೇ ಎಲ್ಲರೂ ಕರೆದು ಎಳ್ನೀರು ಕುಡಿ ಬರ್ರಿ ಅಂತ ಹೇಳಿ ಕೊಡ್ತಾಯಿದ್ರು ಎಲ್ರಿಗೂ ಕೂಡ. ಹಾಗಾಗಿ ನಮ್ಮ ಮನೆ ಕೊಡುಗೆ ಮನೆ ಇದು, ಅಲ್ಲಿ ಕೂತ್ಕೊಂಡು ನನ್ನ ಮಗನಿಗೆ ಎಳ್ನೀರು ಕುಡಿಸ್ತಾ ಇದ್ದೀನಿ. ಅವರು ಕೊಡ್ತಾ ಇದ್ದಾರೆ ನಮ್ಮ ಅಪ್ಪಾಜಿ. ಇವಾಗಂತೂ ಆವಾಗವಾಗ ತಂದು ಕೊಡ್ತಾನೆ ಇರ್ತಾರೆ ನನಗೆ, ನನ್ನ ಮಗನಿಗೆ ಕಂಪಲ್ಸರಿಯಾಗಿ. ಸೊ ನನಗೆ ಈ ಟೈಮಲ್ಲಿ ಎಳ್ನೀರು ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಹಾಗಾಗಿ ದಿ ಬೆಸ್ಟ್ ಅಂತ ಹೇಳ್ಬೋದು ಪ್ರೆಗ್ನೆನ್ಸಿ ಅವ್ರಿಗೆ. ಎಳ್ನೀರು ಕುಡಿಯೋದು ತುಂಬ ಒಳ್ಳೆಯದು. ಹಾಗಾಗಿ ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಎಳ್ನೀರು ಕುಡಿತಾ ಇದ್ದೀವಿ. ಹಾಗೆ ಎಳ್ನೀರೆಲ್ಲ ಕುಡಿದಿದ್ದಾದಮೇಲೆ ನಮ್ಮಮ್ಮ ಆಲ್ರೆಡಿ ಟಿಫನೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ರು. ಸೊ ಸ್ವಲ್ಪ ಒಂದು ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ಟಿಫನ್ ಮಾಡೋಣ ಅಂತೇಳಿ ಹೋದೆ. ಸೊ ಪಲಾವ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಸೊ ಹಾಗಾಗಿ ಪಲಾವೆಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಅಡುಗೆ ಮನೆ ಕಡೆ ಹೋಗಿ, ಸ್ವಲ್ಪ ಅಮ್ಮ ತೋಟದ ಕಡೆ ಹೋಗಿದ್ರು. ಹಾಗಾಗಿ ನಾನು ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೈಸ್ ಮಾಡಿಕೊಂಡೆ. ಹಾಗೆ ರಾತ್ರಿ ಮಾಡಿರೋವಂಥ ಸಾಂಬಾರಿತ್ತು, ಹಾಗಾಗಿ ಅದೇ ಸಾಂಬಾರಿಗೆ ಸ್ವಲ್ಪ ರೈಸ್ ಮಾಡಿಕೊಂಡು ಮಧ್ಯಾಹ್ನದ ಊಟ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಅನ್ನ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡೆ. ಹಾಗೆ ಡೈಲಿ ಒಂದೊಂದು ಮೊಟ್ಟೆ ಕೂಡ ತಿಂತಾಯಿದ್ದೀನಿ. ಹಾಗಾಗಿ ಒಂದು ಮೊಟ್ಟೆ ಬೇಯಿಸ್ಕೊಂಡು, ಹಾಗೆ ಮನೇಲಿ ಗೆಣಸಿತ್ತು, ಹಾಗಾಗಿ ಗೆಣಸನ್ನ ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಡೈಲಿ ನಾನು ಊಟಕ್ಕೆ ತುಪ್ಪ ಅಂತೂ ಕಂಪಲ್ಸರಿಯಾಗಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಮನೇಲಿ ಮಾಡಿರೋ ಅಂಥ ತುಪ್ಪ. ಸೊ ನಾವೇ ಮನೇಲಿ ಬೆಣ್ಣೆನ ಮಾಡಿಕೊಂಡು ತುಪ್ಪ ಕಾಯಿಸ್ಕೊತೀವಿ, ಹಾಗಾಗಿ ಅದೇ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಮಧ್ಯಾಹ್ನಕ್ಕೆ ನನ್ನ ಪ್ಲೇಟ್ ಈ ರೀತಿ ಇತ್ತು. ಹಾಗೆ ಈ ವ್ಲಾಗು ತುಂಬ ದಿವಸ ಹಿಂದೆ ಇತ್ತು, ಹಾಗಾಗಿ ಎಡಿಟ್ ಮಾಡಿದೆ, ಹಾಗೇ ಇತ್ತು. ಹಾಗಾಗಿ ಇವಾಗ ಎಡಿಟ್ ಮಾಡಿ ಹಾಕಿದ್ದೀನಿ. ಏಕೆಂದರೆ ಈ ಟೈಮಲ್ಲಿ ಒಂದೊಂದು ಸಲ ಹೆಂಗಾಗುತ್ತೆ ಅಂದರೆ, ಒಂದೊಂದು ಸಲ ಯಾವುದ್ರ ಮೇಲೂ ಇಂಟ್ರೆಸ್ಟೇ ಬರೋಲ್ಲ, ಆ್ಯಂಡ್ ಯಾವುದ್ರ ಮೇಲೂ ಮೂಡಿರಲ್ಲ ಏನು ಮಾಡೋದಕ್ಕೂ, ಆ ಥರ ಅನಿಸ್ತಾ ಇರುತ್ತೆ. ಹಾಗಾಗಿ ವಿಡಿಯೋಸ್ನ ನಾನು ತುಂಬ ಕಡಿಮೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಊಟ ಎಲ್ಲ ಮಾಡಿದ್ದಾದಮೇಲೆ ರಾತ್ರಿಗೆ ಸಾಂಬಾರು ಪ್ರಿಪೇರ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ಅವರೆಕಾಳು ಅವರೆಕಾಳಿದು. ಸೊ ನಾವೇ ಬೆಳೆದಿರೋ ಅಂಥ ಅವರೆಕಾಳು. ಹಾಗಾಗಿ ಲಾಸ್ಟ್ ಸೀಸನ್ನು ಮುಗಿತಾ ಬಂತಲ್ವ, ಹಾಗಾಗಿ ಇದು ಲಾಸ್ಟ್ ಒಂದು ಸಲ ಇಸ್ಕಿದ ಬೇಳೆ ಸಾಂಬಾರು ಮಾಡ್ಕೊಂಡು ತಿನ್ನೋಣ ಅಂತೇಳಿ ಚಿಲ್ಕವರೆ ಸಾರು ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಒಂದು ಚಿಲ್ಕವರೆ ಸಾರಿಗೆ ರೊಟ್ಟಿ ಅಥವಾ ಶಾವಿಗೆ ಯಾವುದೇ ಆದ್ರೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಹಾಗಾಗಿ ಇವತ್ತು ಪರುಪ್ ರೊಟ್ಟಿ ಮಾಡಿಸ್ಕೊಂಡು ತಿನ್ನೋಣ ಅಂತ ಹೇಳಿ ಅಮ್ಮ ಹೊಲದ ಹತ್ರ ಹೋಗಿದ್ರಲ್ಲ, ದನ ಕರುಗಳೆಲ್ಲ ನೋಡಿಕೊಂಡು. ಹಾಗಾಗಿ ಅವ್ರು ಬರೋ ಅಷ್ಟರೊಳಗೆ ಸಾಂಬಾರು ಮಾಡಿಟ್ಟೋಣ ಅಂತೇಳಿ ಸಂಜೆ ಹಂಗೆ ನಾನು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಾಗೆ ಪರುಪ್ ರೊಟ್ಟಿಗೆ ಕಾಯಿ ಹಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದಷ್ಟು ಕಾಯಿನ ತುರಿದು ಇಟ್ಕೊಂಡಿದ್ದೆ. ಸೊ ಈ ಕಡೆ ಮನೇಲಿ ನಾವು ಹಾಲನ್ನ ಹಾಕಿ ಮಜ್ಜಿಗೆ ಮಾಡಿಕೊಂಡು ಅದರಿಂದ ನಾವೇ ಬೆಣ್ಣೆ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಸೊ ಒಂದು ಸೇರು ಬೆಣ್ಣೆ ಅಷ್ಟಿತ್ತು. ಹಾಗೆ ಇದು ಎಮ್ಮೆ ಬೆಣ್ಣೆ, ಹಾಗಾಗಿ ಇಷ್ಟು ವೈಟ್ ಕಲರ್ ಇದೆ. ಇವಾಗ ಪರುಪ್ ರೊಟ್ಟಿಗಂತೂ ಬೆಣ್ಣೆ ಬೇಕೇ ಬೇಕು, ಏಕೆಂದರೆ ತುಂಬ ಟೇಸ್ಟ್ ಕೊಡುತ್ತೆ ಬೆಣ್ಣೆ ರೊಟ್ಟಿ ಜೊತೆಗೆ. ಹಾಗಾಗಿ ಒಂದು ಸೇರು ಬೆಣ್ಣೆನ ಮಾಡಿಟ್ಕೊಂಡಿದ್ದೀವಿ. ಸೊ ಕಾಯಿ ಹಿಂಡಿಗೆ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ಇಸ್ಕಿದ ಬೇಳೆ ಸಾಂಬಾರು ಅಂದರೆ ಚಿಲ್ಕವರೆ ಸಾರು ನಾವು ಕರೆಯೋದು, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಕಾಯಿ ಹಿಂಡಿ ಪ್ರಿಪೇರ್ ಆಗಿತ್ತು. ಹಾಗೆ ಹುಚ್ಚಳ್ಳುಳ್ಳಿ ಅದನ್ನು ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಇನ್ನು ಸಂಜೆ ಅಮ್ಮ ಬಂದು ರೊಟ್ಟಿ ಹಾಕೋದಷ್ಟೇ ಬಾಕಿ ಇತ್ತು, ಎಲ್ಲ ರೆಡಿಯಾಗಿತ್ತು. ಹಾಗೆ ನನ್ನ ಮಗ ಅವನು ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಜೋಳನ ಸುಟ್ಕೊಟ್ಟಿದ್ದೆ.
ಚೆನ್ನಾಗಿ ತಿನ್ನ ಸುಡುತ್ತೆ ನೋಡು. ಉಫ್ ಮಾಡ್ಕೊಂತೀನಿ ಉಫು. ಚೆನ್ನಾಯ್ತಾ? ನಿಂಗೆ ಮಾಡಿರೋದು ಸುಡ್ತೈತ ನೋಡು, ಸುಡ್ತೈತಾ ಇಲ್ಲ? ಕಚ್ಚು. ಹಾಂ, ಹಿಂಗೆ ಕಾಣಚ್ಚಿನಿ, ಹಿಂಗೆ ಇಟ್ಕೊ, ಅಡ್ಡ ಇಟ್ಕೊ ಹಿಂಗೆ. ಹಾಂ ಸ್ವಲ್ಪ ಬಿಸಿ ಐತಲ್ಲ, ಬಿಡು ಹೋಗ್ಲಿ, ಅದು ಬಿದ್ದಿರೋದು ಬೇಡ, ತಗೋ ಹಿಂಗೆ ಇಟ್ಕೊಂಡು ತಿನ್ನು. ಉಫ್ ಮಾಡ್ಕೊಂಡು ತಿನ್ನು, ಬಿಸಿ ಏನಿಲ್ಲ ಅಷ್ಟು, ಆಯಿತಾ? ಚೆನ್ನಾಗಿದೆಯಾ? ಸೂಪರಾ? ಹಾಂ, ತಿನ್ನು. ಹಾಗೆ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಅಡುಗೆ ಮನೆನ ಕ್ಲೀನ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಅಡುಗೆ ಎಲ್ಲ ಮುಗ್ದಿದ ತಕ್ಷಣವೇ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡ್ರೆ ಒಂದು ದೊಡ್ಡ ಟೆನ್ಷನ್ ತಪ್ಪುತ್ತೆ. ಹಾಗಾಗಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ. ಸೊ ಇದಿಷ್ಟು ನನ್ನ ಡೈಲಿ ವ್ಲಾಗ್. ಹಾಗೆ ನೈಟ್ ನಾನು ವೀಡಿಯೋಸ್ ಎಲ್ಲ ಮಾಡೋಕ್ಕೋಗಿಲ್ಲ, ಯಾಕೆಂದರೆ ನನ್ನ ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ಕ್ಲಾರಿಟಿ ಸಿಗಲ್ಲ ಅಂಥೇಳಿ ನೈಟ್ ನಾವು ಏನು ರೊಟ್ಟಿ ಮಾಡ್ಕೊಂಡ್ವಿ ಅದೆಲ್ಲ ಶೇರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈ ಟೈಮಲ್ಲಿ ಒಂದೊಂದು ಸಲ ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ಒಂದೊಂದು ದಿವಸ ನಮಗೆ ತುಂಬ ಸುಸ್ತು ಅನಿಸಿದಾಗ ರೆಸ್ಟ್ ಮಾಡಿಬಿಡ್ತೀನಿ ನಾನು. ಏಕೆಂದರೆ ಈ ಟೈಮಲ್ಲಿ ಪ್ರತಿದಿನ ಡೈಲಿ ಮನೆ ಕೆಲಸ ಮಾಡಬೇಕು ಅಂದರೆ ಒಂದೊಂದು ಸಲ ಕಷ್ಟ ಆಗುತ್ತೆ. ಸೊ ಹಾಗಾಗಿ ರೆಸ್ಟ್ ಮಾಡೋ ಟೈಮಲ್ಲಿ ನಾನು ರೆಸ್ಟ್ ಮಾಡಿಬಿಡ್ತೀನಿ. ಅಮ್ಮ ಮನೇಲಿರೋದ್ರಿಂದ ನನಗೆ ರೆಸ್ಟ್ ಮಾಡೋದಕ್ಕೆ ತುಂಬ ಅವಕಾಶ ಇದೆ. ಹಾಗಾಗಿ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದಾಗ ಮಾಡ್ತೀನಿ, ರೆಸ್ಟ್ ಮಾಡೋ ಟೈಮಲ್ಲಿ ರೆಸ್ಟ್ ಮಾಡ್ತೀನಿ, ಈ ರೀತಿ. ಹಾಗೆ ಸಂಜೆ ಆಗಿದ್ದರಿಂದ ಇಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಆಯಿತು ಅಂತೇಳಿ ಗಿಡಗಳನ್ನೆಲ್ಲ ಕಡ್ದಾಕ್ತಾಯಿದ್ರು ಅಪ್ಪಾಜಿ. ಹಾಗಾಗಿ ಸ್ವಲ್ಪ ಬಿಟ್ಟಿರೋವಂಥ ಹಣ್ಣನ್ನೆಲ್ಲ ಬಿಡಿಸ್ಕೊಂಡು ಗಿಡ ಎಲ್ಲ ಕಡ್ದು ಆ ಕಡೆ ಗುಡಾಕಿದ್ರು. ಆಡು ಮೇಯಿಸೋರು ಸಹ ಬಂದರು. ಹಾಗಾಗಿ ಆಡುಗಳೆಲ್ಲ ತಿಂತಾಯಿದ್ದವು. ಮನೆ ಹತ್ರ ಒಂದಷ್ಟು ತರಕಾರಿ ಗಿಡಗಳನ್ನ ಹಾಕ್ಕೊಂಡಿದ್ವಿ. ಹಾಗಾಗಿ ಅದಕ್ಕೆಲ್ಲ ತೊಂದರೆ ಆಗಬಾರ್ದು ಅಂತ ಹೇಳಿ ಗಿಡಗಳನ್ನೆಲ್ಲ ಕತ್ತರಿಸಾಕ್ತಾಯಿದ್ರು. ಸ್ವಲ್ಪ ಹೂವಿನ ಗಿಡಗಳು, ಕಬ್ಬು, ಹಾಗೆ ತರಕಾರಿ ಗಿಡ ಎಲ್ಲ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಬೇಡದೇ ಇರೋಂಥ ಗಿಡಗಳೇನಿದ್ವೋ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಅಪ್ಪಾಜಿ. ಹಾಗೆ ವಿಡಿಯೋ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.